आप सभी को नमस्ते और फिर से आप सबको स्वागत करता हूं 10वीं कक्षा के 7वां पद्यपाठ तुलसी दोहे के लिए। तो हमने पिछले दो पीरियड में हमने पहले एक बार दोहों को पढ़े थे, गाने की कोशिश की थी और उसके साथ साथ तुलसीदास जी के परिचय प्राप्त करने के लिए कोशिश की थी। दूसरा पीरियड में हमने उनमें निहित 5 दोहों में निहित मूल्यों की जानकारी प्राप्त करने के लिए थोड़ा सा कोशिश की थी। अब चलिए अभ्यास भाग के लिए तुलसी के दोहे जो हमें पद्य पाठ है उसमें रहे थोड़ा सा अभ्यास भागों को हम देखने के लिए कोशिश करेंगे। तो पहला है, एक वाक्य में उत्तर लिखिए। तुलसीदास मुख को क्या मानते हैं? ತುಳಸಿದಾಸ್ ಅವರು ಮುಖವನ್ನು ಏನೆಂದು ಭಾವಿಸುತ್ತಾರೆ? ತುಳಸಿದಾಸ್ ಮುಖ को ಮುಖಿಯಾ ಮಾನ್ತೆ हैं। ತುಳಸಿದಾಸ್ ಅವರು ಮುಖವನ್ನು ಸ್ವಲ್ಪ ಹಿಂದೆ ಮುಂದೆ ಆಗಿದ್ದ ಶಬ್ದ ಇದು। ತುಳಸಿದಾಸ್ ಮುಖ को ಮುಖಿಯಾ ಮಾನ್ತೆ हैं, ಮುಖವನ್ನು ಮುಖಂಡ ಎಂದು ಭಾವಿಸುತ್ತಾರೆ। ಎರಡನೇ ಪ್ರಶ್ನೆ, ಮುಖಿಯಾ को किसके समान रहना चाहिए? ಮುಖಂಡನಾದವನು ಯಾರ ಸಮಾನ, ಯಾರ ರೀತಿಯಾಗಿ ಅಂತ ಯಾರಂತೆ ಇರಬೇಕು? ಮುಖಿಯಾ को मुख के समान रहना चाहिए, ಮುಖಂಡನಾದಂಥವನು ಮುಖದಂತಿರಬೇಕು। ಹಂಸ का गुण कैसा होता है? ಹಂಸದ ಗುಣ ಎಂಥದ್ದಿರುತ್ತದೆ? हंस का गुण पानी रूपी विकारों को छोड़कर दूध रूपी अच्छे गुणों को पाना होता है। हंसದ ಗುಣ ನೀರಿನಂತಹ ದುರ್ಗುಣಗಳನ್ನು ಬಿಟ್ಟು ಹಾಲಿನಂತಹ ಒಳ್ಳೆಯ ಗುಣಗಳನ್ನು ತಮ್ಮದಾಗಿಸಿಕೊಳ್ಳುತ್ತದೆ ಅನ್ನುವಂಥದ್ದು। ನೆಕ್ಸ್ಟ್ ಮುಂದುವರೆದು 4ನೇ ಪ್ರಶ್ನೆ, मुख किसका पालन पोषण करता है? मुख ಯಾವುದರ ಪಾಲನೆ ಪೋಷಣೆ ಮಾಡುತ್ತದೆ? मुख शरीर के सारे अंगों का पालन पोषण करता है, ಶರೀರದ ಎಲ್ಲ ಅಂಗಾಂಗಗಳನ್ನು ಪಾಲನೆ ಪೋಷಣೆ ಮಾಡುತ್ತದೆ। 5ನೇ ಪ್ರಶ್ನೆ, दया किसका मूल है? दया किसका मूल है? दया धर्म का मूल है। दया ಯಾವುದರ ಮೂಲ? ದಯೆ ಧರ್ಮದ ಮೂಲ। 6ನೇದು, ತುಳಸಿದಾಸ್ ಕಿಸ್ ಶಾಖಾ ಕೆ ಕವಿ है? ತುಳಸಿದಾಸ್ ಅವರು ಯಾವ ಶಾಖೆಯ ಕವಿ ಆಗಿದ್ದಾರೆ? तुलसीदास भक्ति काल की राम भक्ति शाखा के कवि है, अथवा तुलसीदास भक्ति काल की सगुण भक्ति धारा के राम भक्ति शाखा के कवि है। तुलसीदास ಅವರು ಭಕ್ತಿ ಕಾಲದ ಸಗುಣ ಭಕ್ತಿ ಧಾರೆಯ ರಾಮ ಭಕ್ತಿ ಶಾಖೆಯ ಕವಿಯಾಗಿದ್ದಾರೆ। ಮುಂದುವರೆದು, तुलसीदास के माता पिता का नाम क्या था? तुलसीदास ಅವರ ತಂದೆ ತಾಯಿಗಳ ಹೆಸರು ಏನು? तुलसीदास की माता का नाम हुलसी, पिता का नाम आत्माराम। तुलसीदास ಅವರ ತಾಯಿಯ ಹೆಸರು ಹುಲಸಿ ಮತ್ತು ತಂದೆ ಹೆಸರು ಆತ್ಮಾರಾಮ್ ಆಗಿತ್ತು। तुलसीदास के बचपन का नाम क्या था? तुलसीदास ಅವರ ಬಾಲ್ಯದ ಹೆಸರು ಏನಾಗಿತ್ತು? तुलसीदास के बचपन का नाम राम बोला था। तुलसीदास ಅವರ ಬಾಲ್ಯದ ಹೆಸರು ರಾಮ್ ಬೋಲಾ ಆಗಿತ್ತು। 9ನೇ ಪ್ರಶ್ನೆ, पाप का मूल क्या है? ಪಾಪದ ಮೂಲ ಯಾವುದು? पाप का मूल अभिमान है। ಪಾಪದ ಮೂಲ ಅಭಿಮಾನ ಅಥವಾ ಸ್ವಾರ್ಥ। ಮುಂದುವರೆದು 10ನೇ ಪ್ರಶ್ನೆ, तुलसीदास के अनुसार विपत्ति के साथी कौन है? तुलसीदास ಅವರ ಅನುಸಾರ ವಿಪತ್ತಿನ ಆಪತ್ತಿನ ಗೆಳೆಯರು ಯಾರ್ಯಾರು? तुलसीदास के अनुसार विपत्ति के साथी, ವಿಪತ್ತಿನ ತುಳಸಿದಾಸರ ಅನುಸಾರ ವಿಪತ್ತಿನ ಆಪತ್ತಿನ ಗೆಳೆಯರು ಯಾರಪ್ಪ ಅಂದ್ರೆ ವಿದ್ಯಾ ವಿನಯ और ವಿವೇಕ है। ವಿದ್ಯಾ ವಿನಯ ಮತ್ತು ವಿವೇಕ। 11ನೇದು, ರಾಮ ನಾಮ ಕಿಸ್ಕೆ ಸಮಾನ है? ರಾಮ ನಾಮ ಯಾವುದರ ಸಮಾನ? ರಾಮ ನಾಮ ಮಣಿದೀಪಕ್ಕೆ ಸಮಾನ है। ರಾಮ ನಾಮ ಅನ್ನುವಂಥದ್ದು ಮಣಿದೀಪದ ಸಮಾನ। ರಾಮ್ ಪರ್ ಭರೋಸಾ करने वाला क्या बनता है? ರಾಮನ ಮೇಲೆ ವಿಶ್ವಾಸವನ್ನು ಇಡುವಂತವನು ಏನಾಗ್ತಾನೆ? राम पर भरोसा करने वाला साहसी सुसत्यरुति और सुकृतवान बनता है।
ರಾಮನ ಮೇಲೆ ಭರವಸೆ ಉಳ್ಳಂಥವನು ಸಾಹಸಿ ಆಗ್ತಾನೆ, ಸತ್ಯವಂತನಾಗ್ತಾನೆ ಮತ್ತು ಪುಣ್ಯವಂತನಾಗ್ತಾನೆ ಏನು ಅಂತ. ಮುಂದುವರೆದು 13ನೇದು, ದಿಯಾ ಕहाँ रखने से घर के भीतर तथा आंगन में प्रकाश फैलता है. ದೀಪವನ್ನು ಎಲ್ಲಿ ಇಡುವುದರಿಂದ ಮನೆಯ ಒಳಗೆ ಮತ್ತು ಮನೆಯ ಹೊರಗೆ ಬೆಳಕಾಗುತ್ತದೆ. देहरी पर दिया रखने से घर के भीतर तथा आंगन में प्रकाश फैलता है. ಹೊಸಲು ಕೊರಡಿನ ಮೇಲೆ ದೀಪವನ್ನು ಇಡುವುದರಿಂದ ಮನೆಯ ಒಳಗೆ ಮತ್ತು ಮನೆಯ ಹೊರಗೆ ಬೆಳಕು ಆಗುತ್ತದೆ. 14ನೇ ಪ್ರಶ್ನೆ, क्या करने से मानव की आंतरिक और बाह्य शुद्धि होती है. ಏನನ್ನು ಮಾಡುವುದರಿಂದ ಮನುಷ್ಯನ ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಆಗುತ್ತದೆ. ಅಥವಾ ಇದೇ ಪ್ರಶ್ನೆ ಏನು ಕೇಳದ ಹಿಂಗ್ ಕೇಳ್ಬೋದು, ಆಂತರಿಕ और ಬಾಹ್ಯ ಶುದ್ಧಿ ಕೈಸಿ ಹೋತಿ ಹೈ. ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಹೇಗಾಗುತ್ತದೆ? ಅದಕ್ಕೆ ಉತ್ತರ, राम नाम जपने से मानव की आंतरिಕ और ಬಾಹ್ಯ ಶುದ್ಧಿ ಹೋತಿ ಹೈ. ರಾಮ ನಾಮವನ್ನು ಜಪ ಮಾಡುವುದರಿಂದ ಮನುಷ್ಯನ ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಆಗುವುದು. तुलसीदास से रचित महाकाव्य का नाम क्या है. ತುಳಸಿದಾಸ್ ಅವರ ಮೂಲಕ ರಚಿತಗೊಂಡಂತಹ ಮಹಾಕಾವ್ಯದ ಹೆಸರೇನು? ತುಳಸಿದಾಸ್ಗೆ ಅಥವಾ ಇದೇ ಪ್ರಶ್ನೆ ಇನ್ನೊಂದ್ಸರಿ, ರಾಮಚರಿತ ಮಾನಸ್ ಮಹಾಕಾವ್ಯಕ್ಕೆ ರಚಯಿತ का नाम क्या है ಅಥವಾ ರಚಯಿತ ಕೌನ್ ಹೈ. ರಾಮಚರಿತ ಮಾನಸವನ್ನು ಬರೆದಂತಹ ರಚನಾಕಾರರು ಯಾರು? ರಾಮಚರಿತ ಮಾನಸ್ ಮಹಾಕಾವ್ಯಕ್ಕೆ ರಚಯಿತ का नाम कवि गोस्वामी तुलसीदास थे. अथवा तुलसीदास से रचित महाकाव्य का नाम है रामचरित मानस. साधु को किसके बराबर रहना चाहिए. ಸಂತನಾದಂಥವನು ಯಾವುದರಂತಿರಬೇಕು, ಯಾವುದರ ಸರಿಸಮಾನವಾಗಿರಬೇಕು. ಸಾಧು ಕೋ ಹಂಸ ಪಕ್ಷಿಗೆ ಬರಾಬರ್ ರಹನಾ ಚಾಹಿಯೆ. ಸಾಧು ಆದಂಥವನು ಹಂಸ ಪಕ್ಷಿಯ ಸಮಾನವಾಗಿ ಇರಬೇಕು. तुलसीदास के अनुसार क्या नहीं छोड़ना चाहिए. ತುಳಸಿದಾಸರ ಅನುಸಾರ ಏನನ್ನು ಬಿಡಬಾರದು. तुलसीदास जी के अनुसार दया नहीं छोड़ना चाहिए. तुलसीदास के अनुसार दयೆಯನ್ನ ಬಿಡಬಾರದು. सृष्टिकर्ता ने इस संसार को किससे बनाया है. सृष्टिकर्ता तो कर्तार. सृष्टिकर्ता ಈ ಜಗತ್ತನ್ನ ಯಾವುದರಿಂದ ಮಾಡಿದ್ದಾನೆ? सृष्टिकर्ता ने इस संसार को जड़ चेतन गुण दोषों से बनाया है. ಭಗವಂತ ಈ ಜಗತ್ತನ್ನು ಜಡ ಚೇತನಗಳು ಮತ್ತು ಗುಣದೋಷಗಳಿಂದ ನಿರ್ಮಾಣ ಮಾಡಿದ್ದಾನೆ. तुलसीदास के अनुसार मानव कब तक दयालु बनकर रहना चाहिए. ತುಳಸಿದಾಸರ ಅನುಸಾರ ಮನುಷ್ಯ ಎಲ್ಲಿಯ ತನಕ ಅವನು ದಯಾಳುವಾಗಿ ಇರಬೇಕು. उत्तरा, तुलसीदास के अनुसार जब तक मानव के शरीर में प्राण रहता है तब तक दयालु बनकर रहना चाहिए. ತುಳಸಿದಾಸರ ಅನುಸಾರ ಎಲ್ಲಿಯವರೆಗೆ ಈ ಮನುಷ್ಯನ ದೇಹದಲ್ಲಿ ಪ್ರಾಣ ಇರ್ತದೋ ಅಲ್ಲಿವರೆಗೂ ಏನ್ ಮಾಡಬೇಕು, ದಯಾಳುವಾಗಿರ್ಬೇಕು ಅಂತ. ಇಷ್ಟು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಲಿದೆ. ಇನ್ನು 2-3 ವಾಕ್यों में उत्तर लिखिए ಪ್ರಶ್ನೆಗಳು. ಅದರಲ್ಲಿ ಮೊದಲನೇದು, ಮುಖಿಯಾ ಕೋ ಮುಖಕ್ಕೆ ಸಮಾನ್ ಹೋನಾ ಚಾಹಿಯೆ ಕೈಸೆ. ಮುಖಂಡನಾದಂಥವನು ಮುಖದಂತಿರಬೇಕು ಹೇಗೆ? तुलसीदास के अनुसार जिस प्रकार मोह अकेला खा पीकर सकल अंगों का पालन पोषण करता है उसी प्रकार मुखिया खुद काम करना चाहिए और उसका फल सभी को बांटना चाहिए. ತುಳಸಿದಾಸರ ಅನುಸಾರ ಯಾವ ರೀತಿಯಾಗಿ ಮುಖ ತಾನೊಂದೇ ತಿಂದು ಕುಡಿದು ದೇಹದ ಎಲ್ಲ ಅಂಗಾಂಗಗಳ ಪಾಲನೆ ಪೋಷಣೆ ಮಾಡುತ್ತದೋ ಅದೇ ರೀತಿಯಾಗಿ ಮುಖಂಡನಾದಂಥವನು ಸ್ವತಃ ಕೆಲಸ ಮಾಡಿ ಅದರ ಫಲವನ್ನ ಉಳಿದ ಅನುಯಾಯಿಗಳಿಗೆ ಕೊಡಬೇಕು. ಎರಡನೇ ಪ್ರಶ್ನೆ, ಮನುಷ್ಯ ಕೋ ಹಂಸ ಕಿ ತರಹ ಕ್ಯಾ ಕರ್ನಾ ಚಾಹಿಯೆ. ಮನುಷ್ಯ ಹಂಸನಂತೆ ಏನ್ ಮಾಡಬೇಕು? तुलसीदास के अनुसार जिस तरह हंस दूध पीकर पानी को छोड़ता है उसी तरह मनुष्य दूध रूपी अच्छे गुणों को अपनाकर पानी रूपी विकारों को छोड़ना चाहिए. ತುಳಸಿದಾಸ್ ಅವರ ಅನುಸಾರ ಯಾವ ರೀತಿಯಾಗಿ ಹಂಸ ಹಾಲನ್ನ ಕುಡಿದು ನೀರನ್ನ ಬಿಡುತ್ತದೆಯೋ ಅದೇ ರೀತಿಯಾಗಿ ಮನುಷ್ಯ ಹಾಲಿನ ರೂಪದಂತಿರುವ ಒಳ್ಳೆಯ ಗುಣಗಳನ್ನ ತನ್ನದಾಗಿಸಿಕೊಂಡು ನೀರಿನಂತಿರುವಂತಹ ದುರ್ಗುಣಗಳನ್ನ ಬಿಟ್ಬಿಡಬೇಕು ಅಂತ. ಮೂರನೇ ಪ್ರಶ್ನೆ,
ಮನುಷ್ಯ के जीवन में चारों ओर प्रकाश कब फैलता है? ಮನುಷ್ಯನ ಜೀವನದಲ್ಲಿ ಸುತ್ತಲೂ ಬೆಳಕು ಯಾವಾಗ ಹರಡುತ್ತದೆ? तुलसीदास जी के अनुसार जिस प्रकार देहरी पर दिया रखने से घर के भीतर और बाहर प्रकाश फैलता है, उसी प्रकार राम नाम की जप करने से मनुष्य के जीवन में भी चारों ओर प्रकाश फैलता है. ತುಳಸಿದಾಸರ ಅನುಸಾರ ಯಾವ ರೀತಿಯಾಗಿ ಹೊಸಲು ಕೊರಡಿನ ಮೇಲೆ ದೀಪವನ್ನು ಇಡುವುದರಿಂದ ಮನೆಯ ಒಳಗೆ ಮತ್ತು ಹೊರಗೆ ಬೆಳಕಾಗುತ್ತದೆಯೋ ಅದೇ ರೀತಿಯಲ್ಲಿ ರಾಮನಾಮ ಅನ್ನುವಂಥ ಜಪ ಮಾಡುವುದರಿಂದ ಮನುಷ್ಯನ ಒಳಗೆ ಮತ್ತು ಹೊರಗೆ ಅಥವಾ ಜೀವನದ ಒಳಗೆ ಮತ್ತು ಹೊರಗೆ ಬೆಳಕು ಆಗುತ್ತದೆ. ನಾಲ್ಕನೇ ಪ್ರಶ್ನೆ, तुलसीदास के अनुसार विपत्ति के साथी कौन कौन सी है? ತುಳಸಿದಾಸರ ಅನುಸಾರ ವಿಪತ್ತಿನ ಆಪತ್ತಿನ ಗೆಳೆಯರು ಯಾರ್ಯಾರು, ಸಂಕಟದ ಗೆಳೆಯರು ಯಾರ್ಯಾರು? तुलसीदास के अनुसार विद्या, विनय, विवेक विपत्ति के साथी है. जो राम पर भरोसा करता है वह साहसी, सत्यव्रती और सुकृतवान बनते हैं अथवा होता है. ತುಳಸಿದಾಸರ ಅನುಸಾರ ವಿದ್ಯಾ, ವಿನಯ, ವಿವೇಕ ವಿಪತ್ತಿನ ಆಪತ್ತಿನ ಗೆಳೆಯರು. ಅಷ್ಟೇ ಅಲ್ಲ, ಯಾರು ಭಗವಂತನ ಮೇಲೆ ವಿಶ್ವಾಸ ಇಡ್ತಾರೋ ಅವನು ಸಾಹಸಿ ಆಗ್ತಾನೆ, ಸತ್ಯವಂತ ಆಗ್ತಾನೆ ಮತ್ತು ಪುಣ್ಯವಂತನು ಕೂಡ ಆಗ್ತಾನೆ. ಮುಂದಿನ ಪ್ರಶ್ನೆ, ಮುಖಿಯಾ ಕೆ ಲಕ್ಷಣ ಕ್ಯಾ ಹೈ? ಅಥವಾ ಇದೇ ಪ್ರಶ್ನೆಯನ್ನ ಮುಖಿಯಾ ಕೋ ಕಿಸ್ಕೆ ಸಮಾನ ಹೋನಾ ಚಾಹಿಯೆ? ಮುಖಂಡನಾದಂಥವನು ಯಾವುದರ ಸಮಾನ ಇರಬೇಕು? मुखंडन लक्षणಗಳೇನು? तुलसीदास जी के अनुसार मुखिया को मुख के समान होना चाहिए. मुंह खाने पीने का काम अकेला करता है, लेकिन वहां जो खाता पीता है उससे शरीर के सारे अंगों का पालन पोषण होता है. तुलसी की राय में मुखिया को भी ऐसे ही विवेकशील होना चाहिए कि वह सबके हित में काम करे. तुलसीदासರ ಅನುಸಾರ ಮುಖಂಡನಾದಂಥವನು ಮುಖದಂತಿರಬೇಕು. ಮುಖ ತಿನ್ನುವುದನ್ನು ಕುಡಿಯುವುದನ್ನ ಕೆಲಸವನ್ನ ತಾನೊಂದೇ ಮಾಡುತ್ತದೆ, ಆದರೆ ಅದರ ಫಲವನ್ನ ಆ ಇಡೀ ಶರೀರಕ್ಕೆ ಸಾರೆ ಎಲ್ಲ ಅಂಗಾಂಗಗಳಿಗೆ ಪಾಲನೆ ಪೋಷಣೆ ಮಾಡುತ್ತೆ. ಅದೇ ರೀತಿಯಾಗಿ ತುಳಸಿದಾಸ್ ಕಿ ರಾಯ್ ಅಂದ್ರೆ ಅಭಿಪ್ರಾಯ ಏನಪ್ಪಾ ಅಂದ್ರೆ ಮುಖಂಡನಾದಂಥವನು ಕೂಡ ಇದೇ ರೀತಿ ವಿವೇಕಶೀಲನಾಗಬೇಕು, ಎಲ್ಲರ ಹಿತವನ್ನ ಬಯಸಬೇಕು. ಆರನೇ ಪ್ರಶ್ನೆ, राम नाम की महिमा का वर्णन कीजिए. अथवा राम नाम की महिमा के बारे में तुलसीदास जी क्या कहते हैं? अथवा तुलसीदास के अनुसार राम नाम जपने से क्या होता है? ಎಲ್ಲ ಒಂದೇ ಪ್ರಶ್ನೆ. ರಾಮನಾಮ ಮಹಿಮೆಯ ವರ್ಣನೆಯನ್ನು ಮಾಡಿ, ರಾಮನಾಮ ಮಹಿಮೆಯ ಬಗ್ಗೆ ತುಳಸಿದಾಸ್ ಅವರು ಏನೆಂದು ಹೇಳುತ್ತಾರೆ, ಅಥವಾ ತುಳಸಿದಾಸರ ಅನುಸಾರ ರಾಮನಾಮ ಜಪ ಮಾಡುವುದರಿಂದ ಏನಾಗುತ್ತದೆ? उत्तर ಒಂದೇ. तुलसीदास जी कहते हैं कि जिस तरह देहरी पर दिया रखने से घर के भीतर तथा आंगन में प्रकाश फैलता है, उसी तरह मानव को खुश रहने के लिए अपनी जीभ रूपी देहरी पर राम नाम रूपी मणिदीप को धारण करना पड़ता है. राम नाम जपने से मानव की आंतरिक और बाह्य शुद्धि होती है. ತುಳಸಿದಾಸ್ ಅವರು ಹೇಳ್ತಾರೆ, ಯಾವ ರೀತಿ ಬಾಗಿಲಿನ ಮೇಲೆ ದೀಪವನ್ನು ಇಡುವುದರಿಂದ ಮನೆಯ ಒಳಗೆ ಮತ್ತು ಹೊರಗೆ ಬೆಳಕಾಗುತ್ತದೆಯೋ ಅದೇ ರೀತಿ ಮನುಷ್ಯ ಸಂತೋಷದಿಂದ ನೆಮ್ಮದಿಯಿಂದ ಇರಬೇಕಾದ್ರೆ ತನ್ನ ನಾಲಿಗೆಯ ಅನ್ನುವಂತಹ ಹೊಸಲಿನ ಮೇಲೆ ಆ ರಾಮನಾಮ ಅನ್ನುವಂಥ ಮಣಿದೀಪವನ್ನ ಇಟ್ಕೊಳ್ಬೇಕು ಅಥವಾ ಜಪಿಸಬೇಕು. ಆಗ ರಾಮನಾಮ ಜಪಿಸೋದ್ರಿಂದ ಮಾನವನ ಆಂತರಿಕ ಮತ್ತು ಬಾಹ್ಯ ಶುದ್ಧಿ ಆಗುತ್ತದೆ ಅಂತ ಹೇಳ್ತಾರೆ ಅಂತ. ಮುಂದುವರೆದು ಅನುರೂಪತ, ಇಷ್ಟು ಪ್ರಶ್ನೆಗಳಾದ್ಮೇಲೆ ಅನುರೂಪತ ಮೂರನೇ ಮೇನ್ ಕ್ವಶನ್. ದಯಾ ಧರ್ಮ ಕ ಮೂಲ್, ಆದ್ರೆ ಪಾಪ ಡ್ಯಾಶ್ ಅಂತ ಕೇಳಿದ್ದಾನೆ, ಅದು ಅಭಿಮಾನ ಕ ಮೂಲ್. ಎರಡನೇದು ಪರಿಹರಿ ಅಂದ್ರೆ ತ್ಯಾಗನ, ಕರ್ತಾರ ಅಂದ್ರೆ ಡ್ಯಾಶ್. ಈ ಸಮಾನಾರ್ಥಕ ಶಬ್ದಗಳು. ಅನುರೂಪತ ಅಂದ್ರೆ ನೆನಪಿರಲಿ ನಿಮಗೆ, ಮೊದಲೆರಡು ಶಬ್ದಗಳಿಗಿರುವ ಸಂಬಂಧವನ್ನು ಗ್ರಹಿಸಿ ಮೂರನೇ ಶಬ್ದಕ್ಕೆ ನಾವು ಉತ್ತರವನ್ನು ಬರೀಬೇಕು. ಇಲ್ಲಿ ಪರಿಹರಿ, ತ್ಯಾಗನ ಏನದು ಸಮಾನಾರ್ಥಕ ಶಬ್ದಗಳು. ಹಾಗಾದ್ರೆ ಕರ್ತಾರ ಅನ್ನುವಂಥದ್ದು ಸೃಷ್ಟಿಕರ್ತ ಅಥವಾ ಭಗವಾನ್ ಅಂತ ಬರೆದ್ರು ಕೂಡ ಸರಿನೇ. ಜೀಹ್ ಜೀಬ್, ಇಲ್ಲಿ ಕೂಡ ಸಮಾನಾರ್ಥಕ ಶಬ್ದ, ಜೀಹ್ ಜೀಬ್. ದೇಹರಿ ದೆಹಲೀಜ್ ಅಂತಂದ್ರೆ ಹೊಸಲು ಕೊರಡು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ನೆಕ್ಸ್ಟ್ ನಾಲ್ಕನೇ ಮೇನ್ ಕ್ವಶನ್,
ಭಾವಾರ್ಥ ಲಿಖಿಯೇ. ನೋಡಿ, ಈ ಬಹಳ ಪ್ರಶ್ನೆಗಳು ಬಹಳ ಮುಖ್ಯ ಇದು. ಯಾಕೆಂದ್ರೆ ಈ ಥರದ ಒಂದು 3 ಅಂಕದ ಪ್ರಶ್ನೆ ಸಾಮಾನ್ಯವಾಗಿ ಒಂದು ಕೇಳ್ತಾರೆ. ಮೊದಲನೇದು, ಮುಖಿಯಾ ಮುಖಸೋ ಛಾಯಿಯೇ ಖಾನು ಪಾನು ಕೋ ಏಕ್, ಪಾಲೈ ಪೋಸೈ ಸಕಲ ಅಂಗ್ ತುಳಸಿ ಸಹಿತ ವಿವೇಕ್. ಈ ದೋಹೆಯನ್ನು ಕೊಟ್ಟಿದ್ರೆ ಭಾವಾರ್ಥವನ್ನು ಬರೀರಪ್ಪ ಅಂತ ಹೇಳಿದ್ರೆ ನಾವು ಬರೀಬೇಕು, प्रस्तुत दोहे में तुलसीदास जी कहते हैं कि जिस तरह मुंह अकेला खा पीकर सारे अंगों का पालन पोषण करता है, उसी तरह मुखिया भी काम अपनी तरह करनी चाहिए, लेकिन उसका फल सभी को बांटना चाहिए. ಪ್ರಸ್ತುತ ದೋಹೆಯಲ್ಲಿ ತುಳಸಿದಾಸ್ ಅವರು ಹೇಳುತ್ತಾರೆ, ಯಾವ ರೀತಿಯಾಗಿ ಮುಖ ತಾನೊಂದೇ ತಿಂದು ಕುಡಿದು ಇಡೀ ಅಂಗಾಂಗಗಳನ್ನೆಲ್ಲ ಪಾಲನೆ ಪೋಷಣೆ ಮಾಡುತ್ತದೋ ಅದೇ ರೀತಿಯಾಗಿ ಮುಖಂಡನಾದಂಥವನು ಕೂಡ ಕೆಲಸ ತಾನು ಮಾಡಿ ಅದರ ಲಾಭವನ್ನ ಉಳಿದವರಿಗೆಲ್ಲರಲ್ಲೂ ಹಂಚಬೇಕು ಅಂತ. ಎರಡನೇ ದೋಹೆಯ ಭಾವಾರ್ಥ, जड़ चेतन गुण दोषमय विश्व कीन करतार, संत हंस गुण गाहिम पै परिहरि वारि विकार. प्रस्तुत दोहे में तुलसीदास जी कहते हैं कि इस जगत में जड़ चेतन और गुण दोष तो रहते ही है. जिस तरह हंस दूध पीकर पानी को छोड़ता है, उसी तरह विवेकी मानव विकारों को छोड़कर अच्छे गुणों को अपनाना चाहिए. ಪ್ರಸ್ತುತ ದೋಹೆಯಲ್ಲಿ ತುಳಸಿದಾಸ್ ಅವರು ಹೇಳುತ್ತಾರೆ ಏನಪ್ಪಾ ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ಜಡ ಚೇತನ ಗುಣ ದೋಷಗಳು ಇದ್ದೇ ಇರುತ್ತವೆ. ಯಾವ ರೀತಿ ಹಂಸ ಹಾಲನ್ನು ಕುಡಿದು ನೀರನ್ನು ಬಿಡುತ್ತದೆಯೋ ಅದೇ ರೀತಿ ವಿವೇಕಿಯಾದಂಥ ಮಾನವ ಕೆಟ್ಟದ್ದನ್ನ ದುರ್ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ತನ್ನದಾಗಿಸ್ಕೊಳ್ಬೇಕು ಅಂತ. ಇನ್ನ ಮೂರನೇ ದೋಹೆ, दया धर्म का मूल है, पाप मूल अभिमान, तुलसी दया न चांडिए जब लग घट में प्राण ಅಂತ ಹೇಳ್ತಾರೆ. तुलसीदास जी प्रस्तुत दोहे में कहते हैं कि दया धर्म का मूल है, अभिमान पाप का मूल है. इसलिए जब तक हमारे शरीर में प्राण है तब तक अभिमान छोड़कर दयालु बने रहना चाहिए. तुलसीदास ಅವರು ಹೇಳ್ತಾರೆ ಏನಪ್ಪಾ ಅಂದ್ರೆ, ದಯೆ ಧರ್ಮದ ಮೂಲ, ಅಭಿಮಾನ ಅಥವಾ ಸ್ವಾರ್ಥ ಪಾಪದ ಮೂಲ. ಹೀಗಾಗಿ ನಾವು ನಮ್ಮಲ್ಲಿ ಎಲ್ಲಿಯವರೆಗೆ ನಮ್ಮ ಶರೀರದಲ್ಲಿ ಪ್ರಾಣ ಇರ್ತದೋ ಅಲ್ಲಿವರೆಗೂ ನಾವು ಸ್ವಾರ್ಥವನ್ನು ಅಭಿಮಾನವನ್ನು ಬಿಡಬೇಕು, ದಯೆಯನ್ನ ತಮ್ಮದಾಗಿಸ್ಕೊಳ್ಬೇಕು ಅಂತ. ಇನ್ನು ನಾಲ್ಕನೇ ದೋಹೆ, तुलसी साथी विपत्ति के विद्या विनय विवेक साहस सुकृति सुसत्य रत राम भरोसो एक. प्रस्तुत दोहे में तुलसीदास जी कहते हैं कि विपत्ति के साथी विद्या विनय विवेक है. जो राम पर भरोसा करता है वह साहसी सत्यरति और सुकृतवान बनता है. ಪ್ರಸ್ತುತ ದೋಹೆಯಲ್ಲಿ ತುಳಸಿದಾಸ್ ಅವರು ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ, ಆಪತ್ತಿನ ಗೆಳೆಯರು ವಿದ್ಯಾ ವಿನಯ ವಿವೇಕ, ಮತ್ತು ಯಾರು ಭಗವಂತನ ಮೇಲೆ ಭರವಸೆಯನ್ನಿಡುತ್ತಾರೋ ಅವನು ಸಾಹಸಿಯಾಗಿರ್ತಾನೆ, ಸತ್ಯವಂತನಾಗಿರ್ತಾನೆ ಮತ್ತು ಪುಣ್ಯವಂತನೂ ಕೂಡ ಆಗ್ತಾನೆ. ಕೊನೆಯ ದೋಹೆ, ಐದನೇ ಒಂದು ದೋಹೆ, ರಾಮ ನಾಮ ಮಣಿ ದೀಪದರು ಜೀಹ ದೇಹರಿ ದ್ವಾರ್, ತುಳಸಿ ಭೀತರ ಬಾಹಿರವ್ ಜೋ ಚಾಹಸಿ ಉಜಿಯಾರ್. ಅದಿಲ್ಲಿ ಬಿಟ್ಟೋಗಿದೆ. ಈ ದೋಹೆಯ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಪ್ರಸ್ತುತ दोहे में तुलसीदास जी कहते हैं, जो व्यक्ति राम नाम रूपी मणि अपने जीह देहरी पर रखते हैं या राम नाम जपते हैं, उसके भीतर और बाहर दोनों ओर प्रकाश फैलता है, भीतर और बाहर दोनों ओर की शुद्धि होती है ಅಂತ ಬರೀಬೇಕಾಗುತ್ತೆ. ಇದಿಷ್ಟ ಆದ್ಮೇಲೆ ದೋಹೆ ಕಂಠಸ್ಥ ಕೀಜಿ ಅಂತಿದೆ. ಇದನ್ನೆಲ್ಲ ನಿಮ್ಮ ಅಭ್ಯಾಸ ಭಾಗದಲ್ಲಿ ಕೊಡಲಾಗಿದೆ, ಆ ಪರೀಕ್ಷೆನಲ್ಲಿ ಕೇಳಲಿಕ್ಕಿಲ್ಲ. ಆದರೂ ನೀವು ಕಂಠಪಾಠ ಮಾಡ್ಕೊಳ್ಳೋದು ಒಂದು ಬಹಳ ಒಂದು ಒಳ್ಳೆಯ ಅಂಶ. ಏನೇನೋ ನೀವು ಚಿತ್ರಗೀತೆಗಳನ್ನು ಇನ್ಯಾವುದನ್ನೋ ಕಲ್ತ್ಕೊಳ್ತೀರಿ, ಅದ್ರ ಬದಲಿಗೆ ಇವನ್ನ ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು. ನೀವು ಗುನುಗ್ತಾ ಇರ್ರಿ, ನಿಮಗೆ ಬೇಕಾದಾಗ ಮುಖಿಯಾ ಮುಖಸೋ ಚಾಹಿಯೇ ಖಾನು ಪಾನು ಕೋ ಏಕ್, पालई पोसई सकल अंग तुलसी सहित विवेक. जड़ चेतन गुण दोषमय विश्व कीन्ह करतार, संत हंस गुण गाहिम पै परिहरि वारि विकार. दया धर्म का मूल है, पाप मूल अभिमान, तुलसी दया न चांडिए जब लग घट में प्राण.
ಇನ್ನೆರಡು ದೋಹೆಗಳು. तुलसी साथ विपत्ति के विद्या विनय विवेक साहस सुकृति सुसत्य रत राम भरोसो एक राम नाम मणि दीप दरु जीह देह रे द्वार तुलसी भीतर बाहिरव जो चाहसी उजियार. ಹೀಗೆ ಈ ದೋಹೆಗಳನ್ನು ನೀವು ಕಲ್ತ್ಕೊಂಡ್ಬಿಟ್ರಿ ಅಂದರೆ ಯಾವ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನೀವು ಸುಲಭವಾಗಿ ಉತ್ತರವನ್ನು ಬರೀಬೋದು. ಹಾಗಾಗಿ ಇದನ್ನು ನೀವು ಕಂಠಪಾಠ ಮಾಡುವಂಥ ಅದನ್ನ ಕಲ್ತ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಿ. ಮುಂದಿನ 6ನೇ ಮೇನ್ ಕ್ವಶನ್ ಜೋಡ್ ಕರ್ ಲಿಖಿ ಎನ್ನುವಂಥದ್ದು. ಅದನ್ನ ಲಿಖಾ ಗಯಾ ಹೈ, ಬರೆಯಲಾಗಿದೆ. ಒಂದನೇದು ವಿಶ್ವ ಕೀನ್ಹ ಕರ್ತಾರ್ ಪರಿಹರಿ ವಾರಿ ವಿಕಾರ ಜಬ್ ಲಗ್ ಘಟ್ ಮೇ ಪ್ರಾಣ ಸುಸತ್ಯ ವ್ರತ್ ರಾಮ ಭರೋಸ ಏಕ್ ಅನ್ನುವಂಥದ್ದು. ಮುಂದುವರೆದು 8ನೇ ಮೇನ್ ಕ್ವಶನ್ನು ಜೋಡ್ಕರ್ 6ನೇ ಮೇನ್ ಕ್ವಶನ್ ಜೋಡ್ಕರ್ ಲಿಖಿಯೇ. ಇದು ಇಲ್ಲ, 2 ಬಾರಿ ಬಂದಿದೆ, ಮುಂದೆ ತಗೊಳ್ಳೋಣ. ಪೂರ್ಣ ಕೀಜಿಯೇ 7ನೇ ಮೇನ್ ಕ್ವಶನ್. ಇಲ್ಲಿ ಕೆಲವು ವಾಕ್ಯಗಳು ಅಪೂರ್ಣ ಆಗಿದೆ, ಡ್ಯಾಶ್ ಮಾಡಿದ್ದಾನೆ. ಮುಖಿಯಾ ಮುಕುಸೋ ಚಾಹಿಯೇ ಖಾನು ಪಾನಕೋ ಏಕ್ ಅಂದ್ರೆ ಪದ್ಯದ ದೋಹೆಯ ಒಂದು ಭಾಗವನ್ನು ಕೊಟ್ಟು ಇನ್ನೊಂದು ಭಾಗವನ್ನು ಖಾಲಿ ಬಿಡಲಾಗಿದೆ. ಪಾಲೈ ಪೋಸೈ ಸಕಲ ಅಂಗ್ ತುಳಸಿ ಸಹಿತ ವಿವೇಕ್ ರಾಮ ನಾಮ ಮನೆ ದೀಪದರು ಜೀಹ ದೇಹರಿ ದ್ವಾರ್ ತುಳಸಿ ಭೀತರ ಬಾಹಿರವ್ ಜೋ ಚಾಹಸಿ ಉಜಿಯಾರ್. ದೋಹೆಯನ್ನು ಕಲ್ತ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಬರ್ತಾವ. ಗ್ರಾಮರ್ ಇದೆ ಇಲ್ಲಿ. ವಿಲೋಮಾರ್ಥಕ ಶಬ್ದ ಲಿಖಿ ಅಂತ ಅದನ್ನ ಲಿಖಾ ಗಯಾ ಹೈ. ವಿವೇಕ್ ಇಲ್ಲೊಂದು ಕಾಲಂ ಕೊಟ್ಟಿದೆ ನಿಮಗೆ, ವಿವೇಕ್ ಅಂತ ಕೊಟ್ಟು ಅದ್ರ ಮುಂದೆ ಈ ಕಡೆ ಬಲಭಾಗದಲ್ಲಿದೆ ನೋಡಿ, ಇಲ್ಲಿ ಸೇವಕ್ ಅವಿವೇಕ್ ಅಂತಿದೆ. ಅದರಲ್ಲಿ ನೀವು ಸೂಕ್ತವಾದ ವಿರುದ್ಧ ಶಬ್ದವನ್ನು ಆಯ್ಕೆ ಮಾಡಬೇಕು. ವಿವೇಕಕ್ಕೆ ಯಾವುದು ಶಬ್ದ ಆಗುತ್ತೆ? ಅವಿವೇಕ್. ದಯಾಗೆ ನಿರ್ದಯ, ಧರ್ಮ ಅಧರ್ಮ, ವಿಕಾರ ಅವಿಕಾರ, ವಿನಯ ಅವಿನಯ. ನೋಡಿ ಇಲ್ಲಿ ಈ ಸ್ಪೆಲ್ಲಿಂಗ್ ಅನ್ನು ಗಮನಿಸ್ಬೇಕು. ನಿಮಗೆ ಕೆಲವು ಶಬ್ದಗಳು ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇದ್ದಾವೆ. ನಾವು ಅವನ್ನ ತಿಳ್ಕೊಳ್ಳದೆ ಉತ್ತರವನ್ನ ಬರಿಬಾರ್ದು. ಯಾಕೆಂದ್ರೆ ಈ ಗ್ರಾಮೆಟಿಕಲ್ ಅಂಶಗಳು, ವ್ಯಾಕರಣಿಕ ಅಂಶಗಳು ಎಲ್ಲವನ್ನು ಬಹು ಆಯ್ಕೆಯಲ್ಲಿ ಕೊಡ್ತಾನೆ. 4 ಉತ್ತರವನ್ನು ಕೊಡ್ತಾನೆ. ಆ ಒಂದು ಉತ್ತರ ಸರಿ ಉತ್ತರ ಜೊತೆಗೆ 3 ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗಂಗಿರ್ತತೆ, ಪಕ್ಕ ಇರೋದಿಲ್ಲ. ಅದನ್ನ ನೀವು ಸ್ಪೆಲ್ಲಿಂಗ್ ಅನ್ನ ಸರಿಯಾಗಿ ಓದ್ಕೊಂಡ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಅದು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ನಾವು ಯೂನಿಟ್ ಟೆಸ್ಟ್ ಅನ್ನ ನೋಡೋಣ. ನೋಡಿ, ಯೂನಿಟ್ ಟೆಸ್ಟ್ ನಲ್ಲಿ ನಾವು 15 ಅಂಕಗಳಿಗೆ ಯೂನಿಟ್ ಟೆಸ್ಟ್ ಅನ್ನು ಬರ್ಕೊಳ್ಳೋಣ. ಮೊದಲನೇದು ವಿಲೋಮ್ ಶಬ್ದ ಲಿಖಿಯೇ ಇದೆ. ಧರ್ಮ 1 ಶಬ್ದ, ವಿಕಾರ ಇನ್ನೊಂದು ಶಬ್ದ 1 ಅಂಕ. ಎರಡನೇದು ಅನುರೂಪ್ ಶಬ್ದ ಲಿಖಿಯೇ ದಯಾ ಧರ್ಮ ಕಮೋಲ್ ಪಾಪ್ ಡ್ಯಾಶ್ ಜೀಹ್ ಜೀಬ್ ಆದ್ರೆ ದೇಹರಿ ಡ್ಯಾಶ್, ಇದಕ್ಕೊಂದು ಅಂಕ. ಮೂರನೇ ಪ್ರಶ್ನೆ ತುಳಸಿದಾಸ್ ಮುಖಕೋ ಕ್ಯಾ ಮಾನ್ತೆ ಹೈ. ತುಳಸಿದಾಸ್ ಅವರ ಮುಖವನ್ನು ಏನೆಂದು ಭಾವಿಸುತ್ತಾರೆ. ಹಂಸ ಕಾ ಗುಣ ಕೈಸಾ ಹೋತಾ ಹೈ. ಹಂಸದ ಗುಣ ಎಂಥದ್ದಿರುತ್ತದೆ. ದಯಾ ಕಿಸ್ಕಾ ಮೂಲ ಹೈ. ದಯೆ ಯಾವುದರ ಮೂಲವಾಗಿದೆ. 6ನೇ ಪ್ರಶ್ನೆ ತುಳಸಿದಾಸ್ ಕಿಸ್ ಶಾಖಾಕೆ ಕವಿ ಹೈ. ತುಳಸಿದಾಸ್ ಅವರು ಯಾವ ಶಾಖೆಯ ಕವಿ ಆಗಿದ್ದಾರೆ. ನೋಡಿ, ಇದು ಅಭ್ಯಾಸ ಭಾಗದಲ್ಲಿ ಇಲ್ಲ, ಅದು ಇದರಲ್ಲಿದೆ. ಎಲ್ಲಿ ಕವಿ ಪರಿಚಯದಲ್ಲಿ ಇದರ ಅದರ ಆಧಾರದ ಮೇಲೆ ಪ್ರಶ್ನೆ ಕೇಳಿರುವಂಥದ್ದು. ಹಾಗಾಗಿ ಸಮಾನವಾಗಿ ತುಳಸಿದಾಸ್ ಅವರ ಕುರಿತಂತೆ ಅಥವಾ ಕವಿ ಪರಿಚಯ ಅಂತ ಸಪರೇಟ್ ಆಗಿ ಇದು ಹಿಂದಿನಲ್ಲಿ ಕೇಳೋದಿಲ್ಲ. ಇಂತಹ ಒಂದೊಂದು ಪ್ರಶ್ನೆಗಳನ್ನ ಕೇಳ್ತಾರೆ, ನೀವು ಅದನ್ನ ಓದ್ಕೋಬೇಕಾಗುತ್ತೆ. ಇನ್ನು ಮುಂದುವರೆದು ಇದೇ ಯೂನಿಟ್ ಟೆಸ್ಟ್ ನಲ್ಲಿ 7ನೇ ಪ್ರಶ್ನೆ ತುಳಸಿದಾಸ್ ಕೆ ಅನುಸಾರ ವಿಪತ್ತಿ ಕೆ ಸಾಥಿ ಕೌನ್ ಕೌನ್ ಹೈ. ನೋಡಿ, 2 ಅಂಕ ಇದೆ. ಹಾಗಾಗಿ ನೀವು ಸುದೀರ್ಘವಾಗಿ ಸ್ವಲ್ಪ ಬರೀಬೇಕಾಗುತ್ತೆ. ಇಲ್ಲಿ ಅಲ್ಲಿ 1 ಅಂಕದ ಒಂದು ಪ್ರಶ್ನೆ ಕೇಳಿದ್ರೆ ಇದೇ ಪ್ರಶ್ನೆ 1 ಅಂಕಕ್ಕಿದ್ರೆ ನೀವು ಒಂದೇ ಸಾಲಿನಲ್ಲಿ ಬರಿಬಹುದು. 2 ಅಂಕಕ್ಕಾದ್ರೆ ಒಂದಿಷ್ಟು ವಿಸ್ತೃತವಾಗಿ ಬರಿಬೇಕಾಗುತ್ತೆ. ರಾಮ ನಾಮ ಕಿ ಮಹಿಮಾ ಕಾ ವರ್ಣನ್ ಕೀಜಿಯೇ. ಆ ಕೊನೆಯ ದೋಹೆಯ ಭಾವಾರ್ಥ ಇದೆಯಲ್ಲ ಅದನ್ನು ಬರಿಬೇಕಿಲ್ಲ ನೀವು. ಇದು ಮ್ಯಾಲಿಂದ 7ನೇ ಪ್ರಶ್ನೆ ಇದೆಯಲ್ಲ, ವಿಪತ್ತಿ ಕೆ ಸಾಥಿ ಇದೆಯಲ್ಲ, ಅದು ವಿಪತ್ತಿ ಕೆ ಸಾಥಿ ವಿದ್ಯೆ ವಿನಯ ವಿವೇಕ್ ಅಂತ ಬರ್ತಲ್ಲ, ಅದರ ಭಾವಾರ್ಥವನ್ನು ಬರಿಬೇಕು. ಇನ್ನು ಪದ್ಯ ಭಾಗಕ್ಕೂ ಪೂರ್ಣ ಕೀಜಿಯೇ ರಾಮ್ ಅಲ್ಲಿಂದ ಹಿಡಿದು ಉಜಿಯಾ, ಇದಕ್ಕೂ ಕೂಡ 2 ಅಂಕ ಇದೆ. ಭಾವಾರ್ಥ ಲಿಖಿಯೇ, ಭಾವಾರ್ಥವನ್ನ ಬರೀರಿ ಅಂತ ಇದೆ. ಇದು ಬಹಳ ಬಹಳ ಮುಖ್ಯವಾದ ಪ್ರಶ್ನೆ. ಈ ಪದ್ಯ ಭಾಗದ ಮೇಲೆ ಕೇಳುವಂತಹ ಒಂದೇ ಪ್ರಶ್ನೆ ಭಾವಾರ್ಥ ಲಿಖಿಯೇ 3 ಅಂಕಕ್ಕೆ. ಸಾಮಾನ್ಯವಾಗಿ ಈ ತರದ 1 ಅಂಕದ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಆದರೆ ಇದು ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ನಾವು ಅದನ್ನು ಹೇಳೋಂಥದ್ದು ಮಾತೇ ಹೊರತು ಇನ್ನು ಅಭ್ಯಾಸ ದೃಷ್ಟಿಯಿಂದ, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋ ದೃಷ್ಟಿಯಿಂದ, ಭಾಷೆಯನ್ನು ಕಲಿಯುವ ದೃಷ್ಟಿಯಿಂದ ಈ ಎಲ್ಲ ಪ್ರಶ್ನೆಗಳು ಮುಖ್ಯವೇ. ಹಾಗಾಗಿ ಯಾವುದು ಗಣ್ಯ ಯಾವುದು ನಗಣ್ಯ ಅಂತ ನೀವು ಹೇಳಬೇಕಾಗಿಲ್ಲ. ನೀವು ಎಲ್ಲವನ್ನೂ ಅಭ್ಯಾಸ ಮಾಡಿರಿ. ಪರೀಕ್ಷೆನಲ್ಲಿ ಯಾವ್ದು ಕೇಳ್ತಾನೆ ಉತ್ತರ ಬರೆಯೋಣ, ಅದು ಬೇರೆ ವಿಚಾರ. ಪರೀಕ್ಷೆ ಕೊನೆಯ ದಿನಗಳಲ್ಲಿ ನಾವು ಇನ್ನೊಮ್ಮೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ. ಆದರೆ ಈಗ ನಾವು ಮಾಡ್ತಾ ಇರೋದು ಅಭ್ಯಾಸ, ಕಲಿಕೆ. ಹಾಗಾಗಿ ಈ ಕಲಿಕೆಗೆ ಇವೆಲ್ಲ ಪ್ರಶ್ನೆಗಳು ಪೂರಕವೇ, ಯಾವುದನ್ನು ನಾವು ಬಿಡುವಂತಿಲ್ಲ.
ಅದನ್ನು ನಾವು ಓದ್ದಂಗೆ ನಮ್ಮ ಭಾಷೆಯ ಮೇಲಿನ ಪ್ರಭುತ್ವ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲೇನು ಕೊನೆಯ ಪ್ರಶ್ನೆ, ಜಡ ಚೇತನ ಗುಣ ದೋಷಮಯ ವಿಶ್ವ ಕೀನ್ಹ ಕರ್ತಾರ್ ಸಂತ ಹಂಸ ಗುಣ ಗಹೈಂ ಪೈ ಪರಿಹರಿ ವಾರಿ ವಿಕಾರ. ಇದಕ್ಕೇನು ಮಾಡ್ಬೇಕಂತೆ, ಭಾವಾರ್ಥವನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ನೀವು ನೆನಪು ಮಾಡ್ಕೊಂಡು ಅಲ್ಲೇ ನೋಡಿ, ಅಲ್ಲಿ ಇದೆ ಅದರಲ್ಲಿ ದೋಹೆ ನಿಮಗೆ ಕೊಟ್ಬಿಟ್ಟಿರ್ತಾನೆ. ಸಾಮಾನ್ಯವಾಗಿ ನಿಮಗೆ ದೋಹೆ ಅಂತ ಕ್ಷಣಕ್ಕೆ ಒಂದೇ ನಮಗಿರೋ ತುಳಸಿ. ಯಾವುದೇ ದೋಹೆಯನ್ನು ಕೊಟ್ಟು ಭಾವಾರ್ಥ ಕೇಳಿದ್ರು ಕೂಡ ಮೊದಲೇನು ಮಾಡ್ಬೇಕು ನೀವು, ತುಳಸಿದಾಸ್ ಜಿ ಕೆ ಅನುಸಾರ ಅಥವಾ ಇಸ್ ದೋಹೆ ಮೇ ತುಳಸಿದಾಸ್ ಜಿ ಕಹತೆ ಆಯಿ ಅಂತ ಬರೆದು ಬಿಟ್ರೆ ಒಂದು ಮಾರ್ಕ್ಸ್ ಸಿಕ್ಬಿಡುತ್ತೆ ನಿಮಗೆ ಆ ಕವಿಯ ಪರಿಚಯ ಬರೆಯೋದ್ರಿಂದ. ಹಾಗಾಗಿ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ, ದೋಹೆ ನಿಮಗೆ ಇನ್ನುಳಿದ ಎಲ್ಲ ದೋಹೆಗಳಲ್ಲೂ ಕೂಡ ತುಳಸಿದಾಸ್ ಅವರ ಹೆಸರು ಪ್ರತ್ಯಕ್ಷ ಪರೋಕ್ಷವಾಗಿದೆ, ಇದರಲ್ಲಿಲ್ಲ. ಆದರೆ ಇರೋದು ಒಂದೇ ದೋಹೆ ಆಗಿರೋದ್ರಿಂದ ನಮಗೆ ತುಳಸಿದಾಸ್ ಜಿ ಕೆ ಅನುಸಾರ ಅಂತ ಬರೆದ್ರೆ ಅಥವಾ ತುಳಸಿದಾಸ್ ಜಿ ದೋಹೆ ಮೇ ಕಹತೆ ಅಂತ ಬರೆದ್ರೆ ಒಂದು ಮಾರ್ಕ್ಸ್ ಡೆಫಿನೆಟ್ ಇರ್ತದೆ. ಅಲ್ಲಿನ ಅಂಶಗಳನ್ನೇ ನೋಡ್ಕೊಂಡು ನೀವು ವಿಸ್ತೃತವಾಗಿ ನಿಮ್ಮದೇ ಆದಂಥ ಭಾಷೆಯಲ್ಲಿ ಬರೆಯುವಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಅದನ್ನ ಪದೇ ಬರೆದು ಅಭ್ಯಾಸ ಮಾಡ್ಕೊಂಡ್ರೆ ಅಲ್ಲಿ ನೀವು ಪರೀಕ್ಷೆಯಲ್ಲಿ ಯೋಚನೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಸಮಯ ಅವಕಾಶದ ಕೊರತೆ ಇರ್ತದೆ. ಹಾಗಾಗಿ ಈಗ ನೀವು ಅಧ್ಯಯನ ಮಾಡಿ ಪದೇ ಬರೆದು ಅಭ್ಯಾಸ ಮಾಡ್ಕೊಂಡ್ರೆ ಆ ಕೇಳಿದ ತಕ್ಷಣಕ್ಕೆ ನಿಮಗೆ ಅರಿವಿಲ್ಲದಂತಲೇ ಅರ್ಧ ಭಾಗ ಉತ್ತರ ಬರೆದ್ಬಿಟ್ಟಿರ್ತೀರಿ. ನಿಮಗೆ ಚೆನ್ನಾಗಿ ಉತ್ತರ ಗೊತ್ತಿತ್ತು ಅಂದರೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ಇದೇನೋ ಪ್ರಶ್ನೆ ಅಂತೇಳಿ ಅದನ್ನು ಓದ್ಕೊಂಡು ಆವಾಗ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟು ಆವಾಗ ನೀವು ಯೋಚನೆ ಮಾಡಿ ಅದನ್ನು ಬರೆಯೋಕ್ಕೆ ಹೋದರೆ ಸಮಯ ವೃಥಾ ವೇಸ್ಟ್ ಆಗುತ್ತೆ ಮತ್ತು ನೀವು ಮುಟ್ಟಬೇಕಾದಂಥ ಗುರಿಯನ್ನು ಮುಟ್ಟಲಿಕ್ಕೆ ಆಗದೇ ಇರಬಹುದು. ಹಾಗಾಗಿ ಈ ಪದ್ಯಗಳನ್ನು ಇವಾಗಲೇ ನೀವು ಕಲ್ತ್ಕೊಂಡು ಮುಂದಕ್ಕೆ ಹೋಗೋದು ಒಳ್ಳೆಯದು. ಇಷ್ಟು ಈ ಪದ್ಯ ಭಾಗ. ಮಕ್ಕಳೇ, ನಾವೀಗಾಗಲೇ ಈ ಪದ್ಯ ಭಾಗದ ಮೊದಲ ಭಾಗದಲ್ಲಿ ಏನು ಮಾಡಿದ್ದೀವಿ, ದೋಹೆನೂ ಓದಿದ್ದೀವಿ, ಹಾಡುವಂಥ ಪ್ರಯತ್ನ ಮಾಡಿದ್ದೀವಿ, ಹೊಸ ಶಬ್ದಗಳನ್ನ ನೋಡಿದ್ದೀವಿ, ಕವಿಯ ಪರಿಚಯ ಮಾಡ್ಕೊಂಡ್ವಿ, ಅದರೊಳಗಿನ ಮೌಲ್ಯಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ವಿ. ನಂತರ ಅಭ್ಯಾಸ ಭಾಗದಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿದ್ವಿ. ಈಗ ಒಂದು ಯೂನಿಟ್ ಟೆಸ್ಟ್ನೂ ಕೂಡ ನೋಡಿದ್ದೀವಿ. ಇಷ್ಟನ್ನು ನೀವು ಒಂದು 2-3 ಸಾರಿ ಪದೇ ಮಾಡಿದರೆ ನೀವು ಈ ಪ್ರಶ್ನೆ ಮೇಲೆ, ಈ ಪಾಠದ ಮೇಲೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನೀವು ಸುಲಭವಾಗಿ ಉತ್ತರ ಬರಿಬೋದು. ಆತಂಕ ಪಡಬೇಕಾದಂಥ ಅವಶ್ಯಕತೆ ಖಂಡಿತವಾಗೂ ಇಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಕೆಲವು ಮೌಲ್ಯಗಳನ್ನು ಕೂಡ ರೂಢಿಸ್ಕೊಳ್ಬೋದು ಅಂತ ಹೇಳ್ತಾ ಇಷ್ಟು ಮಾತುಗಳು ಇರಲಿ. ಮತ್ತೆ ಮುಂದಿನ ಪಾಠದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ತೆ.